ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಎಂಟಿಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಎಂಟಿಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸ್, ಈ ವಿಡಿಯೋವನ್ನು ನಾನು ಯಾಕೆ ಮಾಡ್ತಾ ಇದ್ದೇನೆ ಕೇಳಿದರೆ ತುಂಬ ಇಂಪಾರ್ಟೆಂಟ್ ಅಪ್ಡೇಟ್ ಆಗಿದೆ. ಇದು KEA ಡೈರೆಕ್ಟರ್ ಆಗಿರುವಂಥ ಪ್ರಸನ್ನ ಕುಮಾರ್ ಸರ್ ಅವರು ಹೇಳಿದಂಥ ವಿಷಯವನ್ನು ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ತುಂಬ ಇಂಪಾರ್ಟೆಂಟ್ ಅಪ್ಡೇಟ್ ಆಗುತ್ತೆ. ಯಾಕಂತ ಕೇಳಿದರೆ ಈಗ ಆಲ್ರೆಡಿ ತುಂಬ ಸ್ಟೂಡೆಂಟ್ಸ್ಗಳಿಗೆ ಟೆನ್ಷನ್ ಸ್ಟಾರ್ಟ್ ಆಗಿದೆ. ಸರ್, ಕಾಲೇಜಸ್ಗಳು ತುಂಬ ಕಾಲೇಜಿಂದ ನಮಗೆ ಕಾಲ್ ಬರ್ತಾ ಇದೆ, ಮ್ಯಾನೇಜ್ಮೆಂಟ್ ಸೀಟಿಗೆ ಜಾಯ್ನ್ ಆಗಿ ಅಂತ ಹೇಳ್ತಾ ಇದ್ದಾರೆ. ನಾವು ಮ್ಯಾನೇಜ್ಮೆಂಟ್ ಸೀಟಿಗೆ ಹೋಗಿ ಜಾಯ್ನ್ ಆಗಲ್ಲ, ನಮ್ಮ ರ್ಯಾಂಕ್ ತುಂಬ ಹೈ ಬಂದಿದೆಯಲ್ಲ ಸರ್, ಮ್ಯಾನೇಜ್ಮೆಂಟ್ ಸೀಟಿಗೆ ಜಾಯ್ನ್ ಆಗಲ್ಲ ಅಂತ ಕೇಳ್ತಾ ಇದ್ದಾರೆ. ಸೊ ಅಂಥ ಸ್ಟೂಡೆಂಟ್ಸ್ಗಳಿಗೆ ಈ ಅಪ್ಡೇಟ್ಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕಿಂತ ಮುಂಚೆ ಸ್ಟೂಡೆಂಟ್ಸ್ ಯಾರಿಗಾದರೂ ನಮ್ಮ ಏಕಲವ್ಯ 2.0 1-to-1 ಪರ್ಸನಲ್ ಕೌನ್ಸಿಲಿಂಗ್ಗೆ ಜಾಯ್ನ್ ಆಗಬೇಕು ಅಂತಿದ್ರೆ ಈ ನಂಬರ್ಗೆ ಮೆಸೇಜ್ ಹಾಕಿ. ಕಂಪ್ಲೀಟ್ಲಿ 1-to-1 ಪರ್ಸನಲ್ ಗೈಡೆನ್ಸ್ ಇರುತ್ತೆ ನಿಮಗೆ. ಇದು ಓವರ್ ದ ಫೋನ್ ಕಾಲ್ ನಿಮಗೆ ಗೈಡೆನ್ಸನ್ನು ಕೊಡ್ತೇನೆ ಅಕಾರ್ಡಿಂಗ್ ಟು ಯುವರ್ ರ್ಯಾಂಕ್. ಇದು ಕಾಮಿಡಿಕೆಗೂ ಇರುತ್ತೆ, KCETಗೂ ಇರುತ್ತೆ, ಸಪ್ರೇಟ್ ಆಗಿರುತ್ತೆ. ಸೊ ಟಿಲ್ ದ ಅಡ್ಮಿಷನ್ ನಮ್ಮ ಕಡೆಯಿಂದ ನಿಮಗೆ ಗೈಡೆನ್ಸ್ ಇರುತ್ತೆ. ಜಾಯ್ನ್ ಆಗಬೇಕು ಅಂತಿದ್ರೆ ಈ ನಂಬರ್ಗೆ ಮೆಸೇಜ್ ಹಾಕಿ, ಈ ನಂಬರ್ಗೆ ಆದಷ್ಟು ಬೇಗ ಜಾಯ್ನ್ ಆಗಿ, ಆಯಿತಾ? ಸೊ ಇದು ತುಂಬ ಇಂಪಾರ್ಟೆಂಟ್ ಅಪ್ಡೇಟ್ ಆಗುತ್ತೆ. ಪ್ಲೀಸ್ ಸ್ಟೇ ಟಿಲ್ ದ ಎಂಡ್ವರೆಗೂ ಈ ವಿಡಿಯೋನ ವಾಚ್ ಮಾಡಿ ದಯವಿಟ್ಟು, ಆಯಿತಾ? ಫಸ್ಟ್ ಆಫ್ ಆಲ್, ನಮಗೆ ಇದು ನಾನು ಹೇಳ್ತಾ ಇರೋದಲ್ಲ, ಇದೆಲ್ಲದೂ ಕೂಡ ಪ್ರಸನ್ನ ಕುಮಾರ್ ಸರ್ ಅವರು ಅವರ ವಿಡಿಯೋದಲ್ಲಿ ಕೊಟ್ಟಂಥ ಡೇಟಾ ಇದು, ಆಯಿತಾ? ನಮ್ಮ ಕರ್ನಾಟಕದಲ್ಲಿ KCET ಥ್ರೂ ಅದರಲ್ಲಿ ಏನು ಹೇಳ್ತಾರೆ, ಗೌರ್ನಮೆಂಟು ಆ್ಯಂಡ್ VTU ಅಂಡರ್ VTU. ನಾನು ಮೊನ್ನೆ ಹೇಳಿದ್ದೆ, ಗೌರ್ಮೆಂಟ್ ಕಾಲೇಜ್ ಆಫ್ ಹಾಸನ, ಗೌರ್ಮೆಂಟ್ ಕಾಲೇಜ್ ಕೊಪ್ಪಳ, ಗೌರ್ಮೆಂಟ್ ಕಾಲೇಜ್ ಮ್ಯಾಂಗ್ಳೂರು, ಅಥವಾ ಎಲ್ಲೆಲ್ಲೂ ಗೌರ್ಮೆಂಟ್ ಕಾಲೇಜ್ ಇದೆ ಬ್ಯಾಂಗ್ಳೂರು, ಎಲ್ಲ ಗೌರ್ಮೆಂಟ್ ಕಾಲೇಜ್ಗಳು ಸೇರಿ, ಮತ್ತು VTU ಮತ್ತು UEC, ಇದರಲ್ಲಿ 100% ಸೀಟ್ಸ್ಗಳು ಗೌರ್ಮೆಂಟ್ ಕೋಟಾದಂದಿರುತ್ತೆ, ಆಯಿತಾ? ಯಾವ್ದು VTU ಅಂಡರ್ಲಿ ಬರುತ್ತೆ, ಡೈರೆಕ್ಟ್ VTU ಮೈಸೂರು, VTU ಬೆಳಗಾಂ, ಇದೆಲ್ಲ ಇದೆಯಲ್ಲ, ಡೈರೆಕ್ಟ್ VTU ಗೌರ್ಮೆಂಟ್ ಕಾಲೇಜಸ್ ಪ್ಲಸ್ UEC ಇದಿಷ್ಟು ಕಾಲೇಜಲ್ಲಿ 100% ಸೀಟ್ಸ್ ಆರ್ ಫಿಲ್ಡ್ ಬೈ KEA ಇಟ್ ಸೆಲ್ಫ್. ಇದು ಕಂಪ್ಲೀಟ್ಲಿ ಯಾವುದು KEA ಅವರಿಂದನೇ 100% ಸೀಟ್ಸ್ ಸರ್ಕಾರಿ ಕೋಟಾದಾಗಿರುತ್ತೆ, ಗೌರ್ಮೆಂಟ್ ಕೋಟಾ, ಆಯಿತಾ? ಅದಾದ ನಂತರ ಪ್ರೈವೇಟ್ ಏಡೆಡ್ ಕಾಲೇಜಸ್ಗಳಿರುತ್ತಲ್ಲ, ನಾನು ನಿಮಗೆ ಹೇಳಿದ್ದೇನೆ ಏಡೆಡ್ ಕಾಲೇಜಸ್ಗಳ ಬಗ್ಗೆ ನಿನ್ನೆ ಹೇಳಿದ್ದೇನೆ. ಏಡೆಡ್ ಕಾಲೇಜ್ ಅರೌಂಡ್ 9 ಕಾಲೇಜಸ್ಗಳು ಬರುತ್ತೆ. ಅದರ ಲಿಸ್ಟನ್ನು ಕೂಡ ಆಲ್ರೆಡಿ ನಾನೊಂದು ವೀಡಿಯೋನ ಅಪ್ಲೋಡ್ ಮಾಡಿದ್ದೇನೆ. ಅದರಲ್ಲಿ 95% ಆಫ್ ದ ಸೀಟ್ಸ್ ಗೌರ್ಮೆಂಟ್ ಸೀಟ್ಸ್ ಆಗಿರುತ್ತೆ, ಅರ್ಥ ಆಯ್ತಾ? 95% ಸೀಟ್ಸ್ಗಳು ಗೌರ್ಮೆಂಟ್ ಸೀಟ್ಸ್ ಆಗಿರುತ್ತೆ. ಇದರಲ್ಲಿ ಮ್ಯಾನೇಜ್ಮೆಂಟ್ ಸೀಟ್ಸ್ ಎಷ್ಟಾಗಿರುತ್ತೆ ಕೇಳಿದರೆ, ಇದರಲ್ಲಿ ಇರೋದೇ ಇಲ್ಲ ಬಿಡಿ, 0%. ಇದರಲ್ಲಿ 5% ಮ್ಯಾನೇಜ್ಮೆಂಟ್ ಸೀಟ್ಸ್ ಇರುತ್ತೆ, ಆಯಿತಾ? ಇದು ಯಾವುದು ಏಡೆಡ್. ಅದಾದ ನಂತರ ಅನ್ಏಡೆಡ್ ಕಾಲೇಜಸ್ ಅಂದರೆ ನಾನು ಹೇಳಿದ್ದೇನೆ ನಿಮಗೆ, BMSc RVC, ದೆನ್ ದಯಾನಂದ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್. ಇದರಲ್ಲಿ ಏನಾಗುತ್ತೆ, 45% ಅಷ್ಟು ಸೀಟ್ಸ್ಗಳು ಗೌರ್ಮೆಂಟಿದಾಗಿರುತ್ತೆ. ಆ್ಯಂಡ್ ಮ್ಯಾನೇಜ್ಮೆಂಟ್ ಸೀಟ್ಸ್ಗಳು ಎಷ್ಟಾಗಿರುತ್ತೆ, 25% ಆಗಿರುತ್ತೆ. ಆ್ಯಂಡ್ ಕಾಮಿಡ್ ಕೆಗೆ ಇದರಲ್ಲಿಲ್ಲ ಸ್ಟೂಡೆಂಟ್ಸು, ಇದರಲ್ಲಿಲ್ಲ ಇದರಲ್ಲಿ ಕಾಮಿಡ್ ಕೆಗೆ ಅರೌಂಡ್ 30% ಸೀಟ್ಸ್ಗಳು ಹೋಗುತ್ತೆ, ಆಯಿತಾ? ಸೊ ಇದು ಗೊತ್ತಿರಲಿ. ಅದಾದ ನಂತರ ಮೈನಾರಿಟಿ ಅಂದರೆ ಅನ್ಏಡೆಡ್ ಆಗಿರುತ್ತೆ. ಮೈನಾರಿಟಿ ಕಾಲೇಜಸ್ಸಲ್ಲಿ ಕರೆಕ್ಟ್ ನೆನ್ಪಿಟ್ಕೊಳ್ಳಿ, 40% ಸೀಟ್ಗಳು ಗೌರ್ಮೆಂಟಿಂದ ಫಿಲ್ ಆಗುತ್ತೆ, 40% ಸೀಟ್ಸ್ಗಳು ಗೌರ್ಮೆಂಟಿಂದ ಫಿಲ್ ಆಗುತ್ತೆ. ಕಾಮಿಡ್ ಕೆ ಸೀಟ್ಗಳು ಇದರಲ್ಲಿ ಇರೋದಿಲ್ಲ. 60% ಸೀಟ್ಸ್ಗಳು ಮ್ಯಾನೇಜ್ಮೆಂಟ್ ಇರುತ್ತೆ. ಮೈನಾರಿಟಿ ಕಾಲೇಜಸ್ಗಳ ಬಗ್ಗೆ ನಾನು ಆಲ್ರೆಡಿ ಹೇಳಿದ್ದೇನೆ. ನ್ಯೂ ಹೊರೈಸನ್ ಇರ್ಬೋದು, MVJ ಇರ್ಬೋದು, ಸೈಂಟ್ ಜೋಸೆಫ್ ಇರ್ಬೋದು, ಈ ಥರ ಮೆನಿ ಕಾಲೇಜಸ್ ಆರ್ ದೇರ್. ಇದು ಮೈನಾರಿಟಿ ಕಾಲೇಜಸ್. ಅದಾದ ನಂತರ ಯೂನಿವರ್ಸಿಟೀಸ್ ಅಂತ ಹೇಳಿದರೆ ನಿಮಗೀಗ PS ಯೂನಿವರ್ಸಿಟಿ ಇರ್ಬೋದು, RV ಯೂನಿವರ್ಸಿಟಿ ಇರ್ಬೋದು, ರೇವಾ ಯೂನಿವರ್ಸಿಟಿ ಇರ್ಬೋದು. ಇಲ್ಲಿ 40% ಸೀಟ್ಸ್ಗಳು ಗೌರ್ಮೆಂಟಿಂದನೇ ಫಿಲ್ ಆಗುತ್ತೆ. ಆ್ಯಂಡ್ ಕಾಮಿಡ್ ಕೆ ಸೀಟ್ಗಳು ಯಾರ್ದು ಯೂನಿವರ್ಸಿಟಿಗಳಿಂದ ಕಾಮಿಡ್ ಕೆ ಸೀಟ್ಗಳು ಇರೋದಿಲ್ಲ, ಕಾಮಿಡ್ ಕೆಗೆ ಬರೋದಿಲ್ಲ. ಕೆಲವೊಂದು ಯೂನಿವರ್ಸಿಟಿಗಳು ಬರುತ್ತೆ, ಬಟ್ 60%ಗಳು ಮ್ಯಾನೇಜ್ಮೆಂಟ್ ಇರುತ್ತೆ. ಯಾಕಂದರೆ ಕೆಲವೊಂದು ಯೂನಿವರ್ಸಿಟಿಗಳು ಮ್ಯಾನೇಜ್ಮೆಂಟಲ್ಲಿ ಫಿಲ್ ಆಗೋದಿಲ್ಲ, ಅದಕ್ಕೋಸ್ಕರ ಕೆಲವೊಂದು ಯೂನಿವರ್ಸಿಟಿಗಳು ಕಾಮಿಡ್ ಕೆಗೂ ಬರೋದಿಲ್ಲ ಅಂತಲ್ಲ, ಓಕೆ? ಬರೋದಿಲ್ಲ ಅಂತ ಹೇಳೋದಿಲ್ಲ, ಬರ್ತಾರೆ. ಬಟ್ ಯೂಶ್ವಲ್ ಆಗಿ 40% ಗೌರ್ಮೆಂಟ್ ಸೀಟ್ಸ್, ಆಯಿತಾ? ಸೊ ಅದು ಬಿಟ್ಟರೆ ಇನ್ನು ನಿಮ್ಮದು ಆರ್ಕಿಟೆಕ್ಚರ್ ಸೀಟ್ಸ್ಗಳಾಗಿತ್ತು, ಅದು ನಮ್ಗೆ ಬೇಡ, ಆಯಿತಾ? ನಾನು ಇಂಜಿನಿಯರಿಂಗ್ ಬಗ್ಗೆ ಮಾತಾಡ್ತಾ ಇರೋದು, ಆಯಿತಾ? ಸೊ ಇದಿಷ್ಟು ನಿಮಗೆ ಗೊತ್ತಿರಲಿ ಸ್ಟೂಡೆಂಟ್ಸ್. ಈಗ ಕಾಲೇಜುಗಳ ಸಂಖ್ಯೆ ಎಷ್ಟು ನಿಮಗಿಲ್ಲಿ, ಗೌರ್ಮೆಂಟ್ ಕಾಲೇಜ್ಗಳು ಎಷ್ಟಿದೆ ಅಂತ ಕೇಳಿದರೆ, ನಾನು ಹೇಳಿದ್ದೆ ನೋಡಿ, ಗೌರ್ಮೆಂಟ್ ಕಾಲೇಜ್ಗಳು ಟೋಟಲ್ 16 ಗೌರ್ಮೆಂಟ್ ಕಾಲೇಜಸ್ ಇದೆ. ಎಷ್ಟು ಗೌರ್ಮೆಂಟ್ ಕಾಲೇಜ್ ಇದೆ? 16 ಗೌರ್ಮೆಂಟ್ ಕಾಲೇಜ್ ಇದೆ, ಆಯಿತಾ? ಪ್ಲಸ್ ಸರ್ಕಾರಿ UEC ಯೂನಿವರ್ಸಿಟಿ ಆಫ್ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗು 1 ಇದೆ, UEC 1 ಇದೆ. ಅದು ಬಿಟ್ಟರೆ ನಿಮಗೆ ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಒಂದು
ಬೆಲ್ಗಾಂ ಬರುತ್ತೆ, ಇನ್ನೊಂದು ನಿಮ್ಮದು ಮೈಸೂರಲ್ಲಿ ಬರುತ್ತೆ. ಟೋಟಲ್ ವಿಶ್ವೇಶ್ವರ ಟೆಕ್ನಾಲಜಿಕಲ್ ಯೂನಿವರ್ಸಿಟಿಯಲ್ಲಿ ಅಂಡರಲ್ಲಿ ಬರುವಂಥದ್ದು 6 ಕಾಲೇಜಸ್ಗಳಿದೆ ಆಯಿತಾ. ಸೊ ಟೋಟಲ್ ಇಲ್ಲಿ ಎಷ್ಟು ಕಾಲೇಜಸ್ಗಳಾಯಿತು, 16+6 ಅಂತ ಹೇಳಿದರೆ ಅರೌಂಡ್ 23 ಕಾಲೇಜಸ್ಗಳಾಯಿತು. ಯಾವುದು VTU, ಗೌರ್ಮೆಂಟು, UVC, ಟೋಟಲ್ 23 ಕಾಲೇಜಸ್ಗಳಾಯಿತು. ಇಲ್ಲಿ ಕಂಪ್ಲೀಟ್ಲಿ ನಾನು ಹೇಳಿದ್ದೆ 100% ಸೀಟ್ಸ್ಗಳನ್ನು ಯಾರು ಅಲಾಟ್ ಮಾಡೋದು ಕೇಳಿದರೆ KEA, ಅಂದರೆ ಇದು ಗೌರ್ಮೆಂಟ್ ಅಂಡರೇ ಬರುತ್ತೆ. ಅಂದರೆ ಟೋಟಲ್ ಆಗಿ ಇಲ್ಲಿ ಎಷ್ಟು ಸೀಟ್ಸ್ಗಳಿದೆ ಕೇಳಿದರೆ 4030, ಇದು ಯಾವುದರಲ್ಲಿ ಗೌರ್ಮೆಂಟ್ ಸೀಟ್ಸ್ಗಳು, ಪ್ಲಸ್ UVCಯಲ್ಲಿ ಎಷ್ಟು ಸೀಟ್ಸ್ಗಳಿದೆ 760 ಇನ್ಕ್ಲೂಡಿಂಗ್ ಆಲ್ ದ ಬ್ರಾಂಚಸ್, ಪ್ಲಸ್ 2260 ಸೀಟ್ಸ್ಗಳು VTU ಅಲ್ಲಿದೆ, ವಿಶ್ವೇಶ್ವರ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಡೈರೆಕ್ಟ್. ಅಂದರೆ VTU ಅಂಡರಲ್ಲಿ ಬರುತ್ತಲ್ಲ, VTU ಬೆಳಗಾಂ, VTU ಮೈಸೂರು, ಯಾವುದ್ಯಾವುದು VTUಸ್ಗಳಿದೆ ನೋಡಿ ಅದರ ಅಂಡರಲ್ಲಿ ಬರುತ್ತೆ. ಸೊ ಟೋಟಲ್ ಆಗಿ ನಿಮ್ಗೆ ಇಷ್ಟು ಸೀಟ್ಸ್ಗಳು ಯಾವುದ್ರ ಬರುತ್ತೆ, ಗೌರ್ಮೆಂಟ್ ಅಂಡರ್ಲಿ ಬರುತ್ತೆ. ಅರ್ಥ ಆಯ್ತಾ? ಇದಿಷ್ಟು ಸೀಟ್ಸ್ಗಳು, ಇದಿಷ್ಟನ್ನು ನೀವು ಟೋಟಲ್ ಮಾಡ್ಬೋದು. 4000 ಅರೌಂಡ್ ನಾನು ಎಷ್ಟು ಅಂತ ತಗೊಳ್ತೇನೆ, 7000 ಅಂತ ತಗೊಳ್ತೇನೆ ಆಯಿತಾ. 7K ಅಪ್ರಾಕ್ಸಿಮೇಟ್ ಸ್ಟೂಡೆಂಟ್ಸು ಇದಿಷ್ಟು ಗೌರ್ಮೆಂಟಿಂದನೇ ಫಿಲ್ ಆಗುತ್ತೆ ಆಯಿತಾ. ಇದರಲ್ಲಿ ಕರೆಕ್ಟ್ ಕೇಳ್ಕೊಳ್ಳಿ, UVCನ ಬಿಟ್ಟು ನಿಮ್ಮ ಸರ್ಕಾರಿ ಮತ್ತು ಅಂದರೆ ಗೌರ್ಮೆಂಟು ಮತ್ತು VTU ಅಲ್ಲಿ ಫೀಸ್ ಎಷ್ಟು, 44,311. ಇದು ಈ ವರ್ಷದ ಫೀಸ್, 311 ರೂಪೀಸ್, 44,311 ರೂಪೀಸ್. ಇದರಲ್ಲಿ SNQ ಕೋಟಾನೂ ಇದೆ. ಯಾವುದರಲ್ಲಿ, ಒಂದು ಗೌರ್ಮೆಂಟ್ಸ್ ಕಾಲೇಜಲ್ಲಿ SNQ ಕೋಟಾ ಇದೆ ಮತ್ತು VTU ಕಾಲೇಜಸ್ಸಲ್ಲಿ SNQ ಕೋಟಾ ಇದೆ. ಎಷ್ಟಿದೆ SNQ ಕೋಟಾ, ಎಲ್ಲಿದೆ ನಿಮಗೆ, ಗೌರ್ಮೆಂಟ್ ಕಾಲೇಜಸ್ಸಲ್ಲೂ ಇದೆ, ಪ್ಲಸ್ VTU ವಿಶ್ವೇಶ್ವರ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ, UVC ಅಲ್ಲ VTU. ಎಷ್ಟು ಸೀಟ್ಸ್ಗಳಿದೆ, 202 ಸೀಟ್ಸ್ಗಳು ಗೌರ್ಮೆಂಟ್ ಕಾಲೇಜಲ್ಲಿದೆ, VTUದಲ್ಲಿ 113 ಸೀಟ್ಸ್ಗಳಿದೆ. ಅರ್ಥ ಆಯ್ತಾ? ಸೊ ಅರೌಂಡ್ 315 ಸೀಟ್ಸ್ಗಳು SNQ ಸೀಟ್ಸ್ಗಳಿದೆ. ಯಾವುದರಲ್ಲಿ ನಾನು ಹೇಳ್ತಾ ಇರೋದು, ಇದು ಗೌರ್ಮೆಂಟ್ ಕಾಲೇಜಲ್ಲಿ ಮತ್ತು VTUದಲ್ಲಿ ಮಾತ್ರ ಇರೋದು, UVCಯಲ್ಲಿಲ್ಲ SNQ ಕೋಟಾ ಆಯಿತಾ. ಇದಿಷ್ಟು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಈ ಕಾಲೇಜಲ್ಲಿ SNQ ಕೋಟಾದು ಫೀಸ್ ಎಷ್ಟಾಗುತ್ತೆ, 21,360 ರೂಪೀಸ್. ಯಾವುದೇ ಕಾಲೇಜಲ್ಲಾಗಲಿ SNQ ಕೋಟಾದ ಫೀಸ್ 21,360. ಅದು ಬಿಟ್ಟು ಸ್ವಲ್ಪ ಎಕ್ಸ್ಟ್ರಾ ತಗೊಳ್ಬೋದು, ಬಟ್ ಇದು 21,360. ಓಕೆ, ಇದಿಷ್ಟು ಗೌರ್ಮೆಂಟ್ ಕಾಲೇಜ್ಗಳ ಬಗ್ಗೆ ಆಯಿತು, VTU ಕಾಲೇಜ್ಗಳ ಬಗ್ಗೆ ಆಯಿತು, UVCನ ಬಗ್ಗೆನೂ ಆಯಿತು. ಈಗ ಅನುದಾನಿತ ಕಾಲೇಜ್, ಅನುದಾನಿತ ಅಂತ ಹೇಳಿದರೆ ಏಡೆಡ್ ಕಾಲೇಜಸ್. ಈಗ ನಾನು ಹೇಳಿದ್ದೆ BMS ಈಸ್ ಏಡೆಡ್, BMSಯಲ್ಲಿ ಏಡೆಡ್ ಇದೆ, ಅನ್ಏಡೆಡ್ ಇದೆ, ಡಾಕ್ಟರ್ ಅಂಬೇಡ್ಕರಲ್ಲಿ ಏಡೆಡ್ ಇದೆ, ಅನ್ಏಡೆಡ್ ಇದೆ, NIಯಲ್ಲಿ ಏಡೆಡ್ ಇದೆ, ಅನ್ಏಡೆಡ್ ಇದೆ, ಹೀಗೆ ತುಂಬ ಕಾಲೇಜಸ್ಗಳಲ್ಲಿ ಏಡೆಡ್ ಇದೆ, ಅನ್ಏಡೆಡ್ ಇದೆ. ಅಂಥ ಕಾಲೇಜಲ್ಲಿ 95% ಸೀಟ್ಸ್ಗಳು ಯಾರು ಇದು ಮಾಡೋದು, ಫ್ರಾಮ್ KEA ಗೌರ್ಮೆಂಟಿಂದ. ಅಂದರೆ ಒಟ್ಟು ಏಡೆಡ್ ಕಾಲೇಜಸ್ ಎಷ್ಟಿದೆ, 8 ಕಾಲೇಜ್ ಇದೆ, 9 ಅಲ್ಲ, 8 ಕಾಲೇಜಸ್ಗಳಿದೆ. ಅದರಲ್ಲಿ ಗೌರ್ಮೆಂಟ್ ಸೀಟ್ಸ್ ಎಷ್ಟು ಅಂತ ಕೇಳಿದರೆ 2803. ಇದು ಏನು ಗೌರ್ಮೆಂಟ್ ಸೀಟ್ಸ್ಗಳು 2803. ಓಕೆ, ಇಲ್ಲಿ ಫೀಸ್ ಎಷ್ಟು ಅಂತ ಕೇಳಿದರೆ 44,311 ರೂಪೀಸ್. ಅರ್ಥ ಆಯ್ತಾ? ಏಡೆಡ್ ಕಾಲೇಜಲ್ಲೂ ಅಷ್ಟೇ ಫೀಸು, ಗೌರ್ಮೆಂಟು ಮತ್ತು VTU ಕಾಲೇಜಲ್ಲೂ ಸೇಮ್ ಫೀಸು. ಇಲ್ಲಿ SNQ ಕೋಟಾ ಆದರೆ 21,360. ಹಾಗಾದರೆ ಏಡೆಡ್ ಕಾಲೇಜಸ್ಸಲ್ಲಿ ಏನು ಇದರಲ್ಲಿ ಇದೆ ನೋಡಿ, ಅಲ್ಲಿ ಇದೆಷ್ಟು, SNQ ಕೋಟಾ ಎಷ್ಟು, ಸೇಮ್ 21,360. ಅಂದರೆ ನಿಮ್ಮ VTU ಅಲ್ಲೂ SNQ ಕೋಟಾ ಇದೆ, ಗೌರ್ಮೆಂಟ್ ಕಾಲೇಜಸ್ಸಲ್ಲೂ SNQ ಕೋಟಾ ಇದೆ, ಏಡೆಡ್ ಕಾಲೇಜಲ್ಲೂ SNQ ಕೋಟಾ ಇದೆ. ಹಾಗಾದರೆ SNQ ಕೋಟಾ ಎಷ್ಟು ಸೀಟ್ಸ್ಗಳಿದೆ, ಏಡೆಡಲ್ಲಿ SNQ ಅಲ್ಲಿ 148 ಸೀಟ್ಸ್ಗಳಿದೆ. ಅರ್ಥ ಆಯ್ತಾ? 148 ಸೀಟ್ಸ್ಗಳು SNQ ಇದೆ. ಅರ್ಥ ಆಯ್ತಾ? ಇದು ಹೋಪ್ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆ ಅಂತ ಅಂದ್ಕೊಳ್ತೇನೆ. ಟೋಟಲ್ ಇರೋದು 2803. ಅಲ್ಲಿ ನೀವು ಯೂಶ್ವಲ್ ಆಗಿ ರೆಗ್ಯುಲರ್ ಆಗಿ ನಿಮಗೆ ಅಡ್ಮಿಷನ್ ಆದರೆ 44,311. ಅದೇ ನಿಮಗೆ SNQ ಕೋಟಾ ಆದರೆ 148 ಸೀಟ್ಸ್ ಇದೆ. ಆವಾಗ ಫೀಸ್ ಎಷ್ಟು ನಿಮ್ಮದು 21,360. ಓಕೆನಾ? ಇದಿಷ್ಟು ಅಂಡರ್ಸ್ಟ್ಯಾಂಡ್ ಆಗಿದೆಯಲ್ಲ. ನೆಕ್ಸ್ಟು ಈಗ ಅನ್ಏಡೆಡ್ ಕಾಲೇಜಸ್ ಅಂತ ಹೇಳಿದರೆ ನಾನು ಹೇಳಿದ್ದೆಲ್ಲ RV, BMSC, ದೆನ್ ಯಾವುದು MS ರಾಮಯ್ಯ, ಇದೆಲ್ಲ ಅನ್ಏಡೆಡ್ ಕಾಲೇಜಸ್ಗಳು ಎಷ್ಟಿದೆ ಕೇಳಿದರೆ 145 ಕಾಲೇಜಸ್ಗಳಿದೆ. 145 ಅನ್ಏಡೆಡ್ ಕಾಲೇಜಸ್ಗಳಿದೆ. ಅದರಲ್ಲಿ ಗೌರ್ಮೆಂಟ್ ಸೀಟ್ಸ್ ಎಷ್ಟು ಕೇಳಿದರೆ 40,499 ಸೀಟ್ಸ್ಗಳಿದೆ. ಇದು ಗೌರ್ಮೆಂಟ್ ಸೀಟ್ಸ್ಗಳು, ಗೌರ್ಮೆಂಟ್ ಥ್ರೂ ಅಲಾಟ್ ಆಗುವಂಥ 40,499 ಸೀಟ್ಸ್ಗಳಿದೆ. ಈ ವರ್ಷ ಈ ಗೌರ್ಮೆಂಟ್ ಕಾಲೇಜ್ಗಳ ಫೀಸು 1,13,205 ಆರ್ ಅಂದರೆ ಅನ್ಏಡೆಡ್ ಕಾಲೇಜಸ್ಸಲ್ಲಿ 1,23,300 ರೂಪೀಸ್ ಇಷ್ಟೇ. ಅರ್ಥ ಆಯ್ತಾ? ಈಗ ಅನ್ಏಡೆಡ್ ಕಾಲೇಜಸ್ಗಳೇ ಜಾಸ್ತಿ ಇರೋದು. ಅಲ್ಲಿ ಫೀಸ್ ಎಷ್ಟು 1,13,205 ಆರ್ 1,23,300 ರೂಪೀಸ್ ಆಗುತ್ತೆ. ಆಯಿತಾ? ಹಾಗಾದರೆ ಈ ಅನ್ಏಡೆಡ್ ಕಾಲೇಜಲ್ಲಿ SNQ ಕೋಟಾ ಇಲ್ವಾ? ಅನ್ಏಡೆಡ್ ಕಾಲೇಜಸ್ಸಲ್ಲೂ ಕೂಡ SNQ ಕೋಟಾ ಇದೆ, ಅನುದಾನ ರಹಿತ ಅಂತ ಕರೀತಾರೆ. ಎಷ್ಟು SNQ ಸೀಟ್ಸ್ಗಳಿದೆ ಕೇಳಿದರೆ 4,500 ಸೀಟ್ಸ್ಗಳಿದೆ.
SNQಗೆ ಎಷ್ಟು ಸೀಟ್ಸ್ಗಳಿದೆ? 4500 SNQ ಸೀಟ್ಸ್ಗಳಿದೆ. ಈ ಕಾಲೇಜಲ್ಲಿ ನಿಮ್ಮ ಫೀಸ್ 31,360 ರೂಪೀಸ್. ಏಡೆಡ್ ಕಾಲೇಜಲ್ಲಿ ನಿಮಗೆ 21,360 ರೂಪೀಸ್ SNQ ಕೋಟಾ. ಅದೇ SNQ ಕೋಟಾ ಗೌರ್ಮೆಂಟ್ ಮತ್ತು VTU ಕಾಲೇಜಲ್ಲಿ 21,360. ನಿಮಗೆ ಗೌರ್ಮೆಂಟ್ ಮತ್ತು ಏಡೆಡ್ ಕಾಲೇಜಸಲ್ಲಿ ಗೌರ್ಮೆಂಟ್ ಇರ್ಬೋದು, VTU ಇರ್ಬೋದು, ಏಡೆಡ್ ಇರ್ಬೋದು ಅಥವಾ UVC ಇರ್ಬೋದು. SNQ ಕೋಟಾ ಆಗದೇ ಇದ್ದರೆ ಅಲ್ಲಿನ ಫೀಸ್ 44,311. ಅದು ಗೌರ್ಮೆಂಟ್ ಕಾಲೇಜ್ ಆಗಿರ್ಬೋದು, ವಿಶ್ವೇಶ್ವರ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಅಂಡರ್ ಬರುವ ಡೈರೆಕ್ಟ್ ಕಾಲೇಜ್ ಆಗಿರ್ಬೋದು, UVC ಆಗಿರ್ಬೋದು, ಏಡೆಡ್ ಕಾಲೇಜ್ ಆಗಿರ್ಬೋದು. ಅಲ್ಲೆಲ್ಲ ಫೀಸ್ ಎಷ್ಟು? 44,311. ನಿಮ್ಗೆ ಇದೇ ಇಷ್ಟು ಕಾಲೇಜಲ್ಲಿ ಗೌರ್ಮೆಂಟ್ ಕಾಲೇಜಲ್ಲಿ, VTU ಕಾಲೇಜಲ್ಲಿ, ಏಡೆಡ್ ಕಾಲೇಜಲ್ಲಿ SNQ ಕೋಟಾ ಆದರೆ 21,360. ಅದೇ ನಿಮಗೆ ಅನ್ಏಡೆಡ್ ಕಾಲೇಜಲ್ಲಿ SNQ ಕೋಟಾ ಆದರೆ 31,360. ಎಷ್ಟು SNQ ಕೋಟಾ ಸೀಟ್ಸ್ಗಳಿದೆ? 4,500 ಸೀಟ್ಸ್ ಆರ್ SNQ ಕೋಟಾ ಸೀಟ್ಸ್. ಇದು SNQ ಸೀಟ್ಸ್ ಆಗದೇ ಇದ್ದರೆ ಅನ್ಏಡೆಡ್ ಕಾಲೇಜಸಲ್ಲಿ ಈದರ್ ನಿಮಗೆ 1,13,000 ಫೀಸ್ ಇರುತ್ತೆ ಅಥವಾ 1,23,000 ಸೀಟ್ಸ್ ಅಂದರೆ ಫೀಸ್ ಇರುತ್ತೆ. ಸೀಟ್ಸ್ ಅಲ್ಲ, ಫೀಸ್ ಇರುತ್ತೆ. ಹೋಪ್ ಇದಿಷ್ಟು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಅದಾದ ನಂತರ ಮೈನಾರಿಟಿ ಕಾಲೇಜಸ್. ನೆಕ್ಸ್ಟ್ ಬರೋದು ಮೈನಾರಿಟಿ ಕಾಲೇಜಸ್. ಮೈನಾರಿಟಿ ಕಾಲೇಜಸ್ಗಳಲ್ಲಿ 40% ಸೀಟ್ಸ್ಗಳನ್ನು ಗೌರ್ಮೆಂಟವ್ರು ಫಿಲ್ ಮಾಡ್ತಾರೆ. 16 ಕಾಲೇಜಸ್ ಇದೆ. ಎಷ್ಟು ಕಾಲೇಜಸ್ ಇದೆ? 16 ಕಾಲೇಜಸ್ ಇದೆ. ಅದರಲ್ಲಿ ಎಷ್ಟು ಸೀಟ್ಸ್ಗಳನ್ನು ಗೌರ್ಮೆಂಟವ್ರು ಫಿಲ್ ಮಾಡ್ತಾರೆ? 40% ಸೀಟ್ಸ್ಗಳನ್ನು ಗೌರ್ಮೆಂಟವ್ರು ಫಿಲ್ ಮಾಡ್ತಾರೆ. ಅಂದರೆ ಎಷ್ಟು? ಅಂದರೆ 3,960 ಸೀಟ್ಸ್ಗಳು ಗೌರ್ಮೆಂಟವರು ಫಿಲ್ ಮಾಡ್ತಾರೆ. ಇಲ್ಲಿ ಫೀಸ್ ಎಷ್ಟು? ಸೇಮ್ 1,13,205 ಆರ್ 1,23,300. ಯಾವುದರಲ್ಲಿ? ಮೈನಾರಿಟಿ ಕಾಲೇಜಲ್ಲಿ. ಕರೆಕ್ಟಾ? ಇದು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೇನೆ. ಆಯಿತಾ? ಸೊ ಇಲ್ಲಿ ನಿಮಗೆ SNQ ಕೋಟಾ ಇರೋದಿಲ್ಲ ಮೈನಾರಿಟಿ ಕಾಲೇಜಸಲ್ಲಿ. ಆಯಿತಾ? ಇಟ್ ಡಿಪೆಂಡ್ಸ್, ಅವ್ರು ಬೇರೆ ಇದು ಕೊಡ್ಬೋದು, ಬಟ್ SNQ ಕೋಟಾ ಅಂತ ಇರೋದಿಲ್ಲ ಮೈನಾರಿಟಿ ಕಾಲೇಜ್. ಹೋಪ್ ಇದು ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಮೈನಾರಿಟಿ ಎಷ್ಟು ಕಾಲೇಜಸ್ಗಳಿದೆ? ನಿಮಗೆ 16 ಮೈನಾರಿಟಿ ಕಾಲೇಜಸ್ಗಳಿದೆ, 145 ಅನ್ಏಡೆಡ್ ಕಾಲೇಜಸ್ಗಳಿದೆ, ಏಡೆಡ್ 8 ಕಾಲೇಜಸ್ಗಳಿದೆ, ಗೌರ್ಮೆಂಟ್ ಕಾಲೇಜಸ್ಗಳು, VTU ಕಾಲೇಜಸ್ಗಳು, UVC ಇದೆಲ್ಲದೂ ಸೇರಿ 23 ಕಾಲೇಜಸ್ಗಳಿದೆ. ಓಕೆ, ಇದಿಷ್ಟು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಅದು ಬಿಟ್ಟರೆ ಪ್ರೈವೇಟ್ ಯೂನಿವರ್ಸಿಟಿಯಲ್ಲಿ ನಾನು ಎಲ್ಲದನ್ನು ತಗೊಳ್ತೇನೆ. ಡೀಮ್ಡ್ ಯೂನಿವರ್ಸಿಟಿನೂ ತಗೊಳ್ತಾ ಇದ್ದೇನೆ. ಯೂನಿವರ್ಸಿಟಿಗಳು ಎಷ್ಟಿದೆ ಅಂತ ಕೇಳಿದರೆ ಟೋಟಲ್ ಆಗಿ 29 ಯೂನಿವರ್ಸಿಟಿಗಳಿದೆ. ಇದರಲ್ಲಿ ಒಂದು ಡೀಮ್ಡ್ ಯೂನಿವರ್ಸಿಟಿ, ಇನ್ನೊಂದು ಯೂನಿವರ್ಸಿಟಿ, 28 ಯೂನಿವರ್ಸಿಟಿ. ಅದರಲ್ಲಿ ಒಟ್ಟಿಗೆ ಎಷ್ಟು ಸೀಟ್ಸ್ಗಳಿದೆ? ಅದರಲ್ಲಿ 11,736 ಸೀಟ್ಸ್ ಪ್ಲಸ್ 420 ಸೀಟ್ಸ್ಗಳು ಫ್ರಮ್ ಡೀಮ್ಡ್ ಯೂನಿವರ್ಸಿಟಿ. ಅರ್ಥ ಆಯ್ತಾ? ಇಲ್ಲಿ ಫೀಸ್ ಎಷ್ಟು? 1,13,205 ಆರ್ ಅಂದರೆ ಅವರು ಅದನ್ನು ಹೇಳ್ತಾರೆ 1,13,205 ಅಂತ. ಸೇಮ್ ಎರಡರಲ್ಲೂ ಕೂಡ ಸೇಮ್. ಯಾವುದರಲ್ಲಿ ನಿಮಗೆ ಪ್ರೈವೇಟ್ ಯೂನಿವರ್ಸಿಟಿಯಲ್ಲೂ ಸೇಮ್, ಡೀಮ್ಡ್ ಯೂನಿವರ್ಸಿಟಿಯಲ್ಲೂ ಸೇಮ್. ಬಟ್ ಇಲ್ಲಿಗೆ ಸ್ಟಿಕ್ ಆನ್ ಆಗಬೇಡಿ, ಯೂನಿವರ್ಸಿಟಿಗಳವರು ಎಕ್ಸ್ಟ್ರಾ ತಗೊಳ್ತಾರೆ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಯೂನಿವರ್ಸಿಟಿಗಳವರು ಎಕ್ಸ್ಟ್ರಾ ತಗೊಳ್ತಾರೆ. ಇದಿಷ್ಟು ವಿಷಯಗಳು. ಹೋಪ್ ನಿಮ್ಗೆ ಇದಿಷ್ಟು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಕರೆಕ್ಟ್ ಕೇಳ್ಕೊಳ್ಳಿ ಸ್ಟೂಡೆಂಟ್ಸು. ನಿಮಗೆ VTU ಗೌರ್ಮೆಂಟ್ ಈಗ ಕರೆಕ್ಟ್ ನಾನು ಎಲ್ಲದನ್ನು ಒಂದು ಸಮ್ಮರಿ ಮಾಡ್ತಾ ಇದ್ದೇನೆ ನೋಡಿ. ನಿಮಗೆ VTU ಅಥವಾ ಗೌರ್ಮೆಂಟ್ ಅಥವಾ ಏಡೆಡ್ ಇದು ಯಾವುದೇ ಕಾಲೇಜಲ್ಲಿ ನಿಮಗೆ SNQ ಕೋಟಾ ಆದರೆ ಫೀಸ್ ಎಷ್ಟು ಅಂತ ಹೇಳಿದೆ ನಾನಿಲ್ಲಿ ನೋಡಿ, 21,360 ರೂಪೀಸ್. ಅದರ್ವೈಸ್ SNQ ಕೋಟಾ ಆಗಲಿಲ್ಲ, ಬಟ್ VTU ಕಾಲೇಜಲ್ಲೋ ಗೌರ್ಮೆಂಟ್ ಕಾಲೇಜಲ್ಲೋ UVCನೂ ಇನ್ಕ್ಲೂಡ್ ಮಾಡಿ ಇದರಲ್ಲಿ, ಪ್ಲಸ್ ಏಡೆಡ್ ಕಾಲೇಜಲ್ಲೋ ನಿಮಗೆ ಸೀಟ್ಸ್ ಆದರೆ SNQ ಅಲ್ಲ, ರೆಗ್ಯುಲರ್ ಆಗಿ ಸೀಟ್ ಆದರೆ ನಿಮಗೆ ಫೀಸ್ ಎಷ್ಟು? 44,311 ರೂಪೀಸ್. 11 ರೂಪೀಸ್. ಹೋಪ್ ಇದಿಷ್ಟು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂದ್ಕೊಳ್ತೇನೆ. ಇದರಲ್ಲಿ ಏನೂ ಡೌಟ್ ಇಲ್ಲ ಅಂತ ಅಂದ್ಕೊಳ್ತೇನೆ. ಅದೇ ಈಗ ನೆಕ್ಸ್ಟು ಏಡೆಡ್ ಆಯಿತು, ಗೌರ್ಮೆಂಟ್ ಆಯಿತು, ಎಲ್ಲದೂ ಆಯಿತು. ಅನ್ಏಡೆಡ್ ಕಾಲೇಜಸ್ ಎಷ್ಟಿದೆ? 145 ಕಾಲೇಜಸ್ ಇದೆ. ಅನ್ಏಡೆಡ್ ಕಾಲೇಜಸ್ಸಲ್ಲಿ ನಿಮಗೆ ಆದರೆ ಅನ್ಏಡೆಡ್ ಅಂದರೆ ಗೊತ್ತಾಯ್ತಲ್ಲ ನಿಮಗೆ, ಈಗ RVC, BMSC ಇದೆಲ್ಲ ಅನ್ಏಡೆಡ್. ಅದರಲ್ಲಿ ನಿಮಗೆ SNQ ಸೀಟ್ ಆದರೆ, SNQ ಕೋಟಾದಲ್ಲಿ ಸೀಟ್ ಆದರೆ ನಿಮಗೆ ಫೀಸ್ ಎಷ್ಟು? 31,360 ರೂಪೀಸ್. ಅದರ್ವೈಸ್ ಆಗದೇ ಇದ್ದರೆ SNQ ಆಗದೇ ಇದ್ದರೆ ಫೀಸ್ ಎಷ್ಟು? ಈದರ್ 1,13,000 ಇರುತ್ತೆ ಆರ್ ಎಲ್ಸ್ 1,23,000 ಇರುತ್ತೆ. ಅದರ್ವೈಸ್ ಅಂತ ಬರಿತೇನೆ ನಾನು. ನಿಮಗೆ SNQ ಕೋಟಾ ಆಗದೇ ಇದ್ದರೆ ಈದರ್ 1,13,000 ಆರ್ ಎಲ್ಸ್ ಅಲ್ಲೂ ಚೇಂಜ್ ಇದೆ 1,23,000.
ಆಯಿತಾ. ಅಂದರೆ ನೀವು ಇಲ್ಲಿ 1,20,000 ಅಂತ ತಗೊಳ್ಳಿ, ಇಲ್ಲಿ 1,30,000 ಅಂತ ತಗೊಳ್ಬೋದು. ಅದು ಬಿಟ್ಟರೆ ನಿಮಗಿರೋದೆಷ್ಟು ಮೈನಾರಿಟಿ ಕಾಲೇಜ್. ಇನ್ನು ಮೈನಾರಿಟಿ ಕಾಲೇಜಲ್ಲಿ 16 ಕಾಲೇಜಸ್ಗಳಿದೆ. ಫೀಸ್ ಎಷ್ಟು 1,13,000 ಅಥವಾ 1,23,000 ಆರ್ 1,30,000 ತಗೊಳ್ಳಿ. ಯೂನಿವರ್ಸಿಟಿಗಳು ಎಷ್ಟಿದೆ 29 ಇದೆ, ಇನ್ಕ್ಲೂಡಿಂಗ್ ಡೀಮ್ಡ್ ಯೂನಿವರ್ಸಿಟಿ. ಅಲ್ಲೂ ಕೂಡ 1,13,000 ಅಂತ ಹೇಳ್ತಾರೆ. ಇದ್ರ ಮೇಲೆ ಪ್ಲಸ್ ಎಕ್ಸ್ಟ್ರಾ ತಗೊಳ್ತಾರೆ, ಒಂದು 1,35,000 ಅಂತ ಅಂದ್ಕೊಳ್ಬೋದು ಓವರಾಲ್ ಆಗಿ. ಅರ್ಥ ಆಯ್ತಾ? ಇದಿಷ್ಟು ನಿಮ್ಮ ಫೀಸು ಪ್ಲಸ್ ನಂಬರ್ ಆಫ್ ಸೀಟ್ಸ್. ಓಕೆ, ಇದಿಷ್ಟು ಅರ್ಥ ಮಾಡ್ಕೊಳ್ಳಿ. ಅದಾದಮೇಲೆ ನಂಬರ್ ಆಫ್ ಇಂಟೇಕನ್ನು ನೀವು ತಗೊಂಡ್ರೆ ಆಲ್ಮೋಸ್ಟ್ 67,378 ಲಾಸ್ಟ್ ಇಯರ್. ಆಯಿತಾ, 67,378 ಇದು ಏನು ಸರ್ಕಾರಿ KEA ಕಡೆಯಿಂದ ಬರೋದು. ಪ್ಲಸ್ 5,458 ಇದು ಯಾವುದು ಹೇಳಿ SNQ ಕೋಟಾದಲ್ಲಿ ಬರೋದು. ಓಕೆ, ಕಾಮಿಡ್ಗೆ ಸೀಟ್ಸ್ಗಳು 27,000 ಸೀಟ್ಸ್ಗಳಿದ್ದಿತ್ತು. ಮತ್ತು ಅದರಲ್ಲಿ ಮೈನಾರಿಟಿ ಸೀಟ್ಸ್ಗಳು 2,979 ಲಾಸ್ಟ್ ಇಯರ್ ಸೀಟ್ಸ್ಗಳು. ಅಂದರೆ ಇದು ಎಲ್ಲದು ಯಾರು KEA ಗೌರ್ಮೆಂಟ್ ಕಡೆಯಿಂದಲೇ ನಿಮಗೆ ಅಲಾಟ್ ಆಗೋದು. ಅಂದರೆ ಲಾಸ್ಟ್ ಇಯರ್ ಅರೌಂಡ್ 80K ಸೀಟ್ಸ್ಗಳನ್ನು ಗೌರ್ಮೆಂಟ್ ಥ್ರೂ ಅಲಾಟ್ ಆಗಿದೆ. ಓಕೆ, ಅರೌಂಡ್ 80K ಸೀಟ್ಸ್, ಎಕ್ಸಾಕ್ಟ್ ಅಲ್ಲ, ಅರೌಂಡ್ 80K ಸೀಟ್ಸ್ಗಳು ಗೌರ್ಮೆಂಟಿಂದಲೇ ನಿಮಗೆ ಅಲಾಟ್ ಆಗೋದು. ಸೊ ಮ್ಯಾನೇಜ್ಮೆಂಟ್ ಕೋಟಾಕ್ಕೆ ಕಾಲ್ ಬರ್ತಾ ಇದೆ ಅಂತ ಅಂದ್ಕೊಂಡು ಹೋಗಿ ಮ್ಯಾನೇಜ್ಮೆಂಟ್ ಸೀಟಿಗೆ ಸೇರಿಕೊಳ್ಬೇಡಿ, ಇವಾಗಲೇ ನಾನು ಹೇಳ್ತಾ ಇದ್ದೇನೆ. ಆ್ಯಂಡ್ ಬಿಗ್ ಅಪ್ಡೇಟ್ ಏನಂತ ಕೇಳಿದರೆ ದಿಸ್ ಇಯರ್ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್, ತುಂಬ ಹೈ ರ್ಯಾಂಕ್ ಹೋದವರಿಗೆ ನಾನು ಹೇಳ್ತಾ ಇರೋದು. ಆಲ್ಮೋಸ್ಟ್ ಲಾಸ್ಟ್ ಇಯರ್ಗೆ ಈಗ 79K ಸೀಟ್ಸ್ಗಳನ್ನು ಕೊಟ್ಟಿದ್ದಾರೆ, ಅರೌಂಡ್ 80K. ಈ ವರ್ಷ ಇನ್ಕ್ರೀಸ್ ಆಗುತ್ತೆ ಬಿಟ್ಟರೆ ಡಿಕ್ರೀಸ್ ಅಂತೂ 100% ಆಗೋದಿಲ್ಲ. ಆಯಿತಾ. ಆ್ಯಂಡ್ ಈ ವರ್ಷ 6 ನ್ಯೂ ಇಂಜಿನಿಯರಿಂಗ್ ಕಾಲೇಜ್ಗಳು ಸ್ಟಾರ್ಟ್ ಆಗಿದೆ. ವೆರಿ ವೆರಿ ಇಂಪಾರ್ಟೆಂಟ್, 6 ನ್ಯೂ ಇಂಜಿನಿಯರಿಂಗ್ ಕಾಲೇಜ್ಗಳು ಸ್ಟಾರ್ಟ್ ಆಗಿದೆ. ಆ್ಯಂಡ್ ಟಾಪ್ ಆಫ್ ದ್ಯಾಟ್ ಏನು ಹೇಳಿದ್ದಾರೆ ಕೇಳಿದರೆ 100+ ಇಂಜಿನಿಯರಿಂಗ್ ಕಾಲೇಜ್ ಅವರು ಸೀಟ್ಸನ್ನು ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ. ಅದರಲ್ಲೂ ಯಾವುದು ಅಂತ ಕೇಳಿದರೆ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಟ್ಸ್ ಅಲೈಡ್ ಬ್ರಾಂಚಸ್ ಪ್ಲಸ್ EC 100+ ಕಾಲೇಜ್ಗಳು ಸೀಟ್ಸ್ಗಳನ್ನು ಇನ್ಕ್ರೀಸ್ ಮಾಡಿದ್ದಾರೆ. ಅಟ್ಲೀಸ್ಟ್ 20, 30, 60 ಈ ಥರ ಇದನ್ನು ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ 6 ನ್ಯೂ ಇಂಜಿನಿಯರಿಂಗ್ ಕಾಲೇಜ್ಗಳು ಇನ್ಕ್ರೀಸ್ ಆಗಿದೆ. ದಟ್ ಮೀನ್ಸ್ ಈ ವರ್ಷ ಕಟ್ ಆಫ್ ರ್ಯಾಂಕ್ ಇನ್ಕ್ರೀಸ್ ಆಗೇ ಆಗುತ್ತೆ. ಸೊ ಸುಮ್ಮನೆ ಯಾವುದೋ ಕಾಲೇಜವರು ಇಲ್ಲ ನಿಮ್ಮ ಸೀಟ್ ಸಿಗೋದಿಲ್ಲ ಮ್ಯಾನೇಜ್ಮೆಂಟ್ ತಗೊಳ್ಳಿ ಅಂತ ಹೇಳಿದರೆ ಹೋಗಬೇಡಿ. ಯಾಕಂತ ಕೇಳಿದರೆ ಲಾಸ್ಟ್ ಇಯರ್ 80,000 ಸೀಟ್ಸ್ಗಳನ್ನು ಇದು ಮಾಡಿದ್ದಾರೆ, ಅಲಾಟ್ ಮಾಡಿದ್ದಾರೆ. ಈ ವರ್ಷ ನನ್ನ ಪ್ರಕಾರ 85,000 to 90,000ವರೆಗೂ ಸೀಟ್ಸ್ ಆಗುತ್ತೆ. ಅರ್ಥ ಆಯ್ತಾ? ಯಾಕೆ ಹೇಳಿ 6 ನ್ಯೂ ಇಂಜಿನಿಯರಿಂಗ್ ಕಾಲೇಜಸ್ ಪ್ಲಸ್ 100+ ಇಂಜಿನಿಯರಿಂಗ್ ಕಾಲೇಜಸ್ ಇನ್ಕ್ರೀಸ್ ಆಗ್ತಾ ಇದೆ. ಅದರಲ್ಲೂ ಅವ್ರು ಹೇಳ್ತಾ ಇದ್ದಾರೆ ಅಂದರೆ ಸೀಟ್ಸ್ಗಳು ಇನ್ಕ್ರೀಸ್ ಆಗ್ತಾ ಇದೆ. 100+ ಇಂಜಿನಿಯರಿಂಗ್ ಕಾಲೇಜಲ್ಲಿ CS ಮತ್ತು ಅಲೈಡ್ ಬ್ರಾಂಚಸ್ ಮತ್ತು EC ಸೀಟ್ಸ್ಗಳು ಇನ್ಕ್ರೀಸ್ ಆಗ್ತಾ ಇದೆ ಅಂತೆ. ಇನ್ ಟರ್ಮ್ಸ್ ದ ನಂಬರ್ ಆಫ್ ಸೀಟ್ಸ್ ವಿಲ್ ಇನ್ಕ್ರೀಸ್ ಫಾರ್ ಶೋರ್. ಓಕೆ, ಇದಿಷ್ಟು ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ ಸ್ಟೂಡೆಂಟ್ಸು. ಈ ಒಂದು ವಿಡಿಯೋ ಇನ್ಫಾರ್ಮೇಟಿವ್ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ, ಶೇರ್ ಮಾಡೋದನ್ನು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಯಾರಿಗಾದರೂ ನಮ್ಮ ಕೌನ್ಸಿಲಿಂಗ್ ಗ್ರೂಪಿಗೆ ಜಾಯ್ನ್ ಆಗಬೇಕು ಅಂತಿದ್ರೆ ಈ ನಂಬರ್ಗೆ ಮೆಸೇಜ್ ಹಾಕಿ. 1,499 ರೂಪೀಸ್ ಫೀಸ್ ಇರುತ್ತೆ. ಇದು ಬೋತ್ KCETಗೂ ಇರುತ್ತೆ, ಸಪ್ರೇಟಾಗಿ ಕಾಮಿಡ್ಗೆಗೂ ಇರುತ್ತೆ. ಫಾರ್ ಬೋತ್ ಇಟ್ ವಿಲ್ ಬಿ 2,499. ಜಾಯ್ನ್ ಆಗಬೇಕು ಅಂತಿದ್ರೆ ಆದಷ್ಟು ಬೇಗ ಜಾಯ್ನ್ ಆಗಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಅಂಟಿಲ್ ದ್ಯಾಟ್ ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.